ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ಟಾಕ್ಸಿಕ್ ಸಿನಿಮಾದ 2ನೇ ಸಾಂಗ್ ರಿಲೀಸ್ ಆಗಿದೆ, ಮನಮೋಹಕ. ಸೊ ನೋಡಿದೆ, ನನಗೆ ಏನು ಅನ್ನಿಸ್ತು, ಏನು ಕತೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಟಾಕ್ಸಿಕ್ ಸಿನಿಮಾಗೆ ಕಾಯ್ತಾ ಇದ್ದೀರಾ, ಸೊ ಟಾಕ್ಸಿಕ್ ಅಂತ ಕಾಮೆಂಟ್ ಮಾಡಿ, ಹಾರ್ಟ್ ಸಿಂಬಲ್ನ ಹಾಕಿ. ಎಷ್ಟು ಜನ ಈ ಒಂದು ವಿಡಿಯೋ ಕಾಮೆಂಟ್ ಮಾಡ್ತೀರಾ ನೋಡೋಣ. ಆ್ಯಂಡ್ ಈಗ 2ನೇ ಸಾಂಗು ನಿನ್ನೆ ಅನೌನ್ಸ್ಮೆಂಟ್ ಆಯಿತು. ಆ್ಯಂಡ್ ಒಂದು ಪೋಸ್ಟರ್ ಮುಖಾಂತರವಾಗಿ ನಾಳೆ ಒಂದು ಸಾಂಗ್ ಬರ್ತಾ ಇದೆ ಅಂತ. ಬಟ್ ಈಗ ನನಗೆ ಪರ್ಸ್ನಲಿ ಟಾಕ್ಸಿಕ್ ಟೀಮ್ ಕಡೆಯಿಂದ ನನಗೆ ಬಂದಿರುವಂಥ ಒಂದು ಖುಷಿಯಾದಂಥ ವಿಚಾರ ಏನಪ್ಪ ಅಂದರೆ, ಸಾಂಗ್ಗಳು ಅಂತ ಬಂದಾಗ, ಅದರಲ್ಲೂ ದೊಡ್ಡ ಸಿನಿಮಾ ಅಂತ ಬಂದಾಗ, ಸೊ ವಿಡಿಯೋ ಸಾಂಗ್ ಬದಲಾಗಿ ಬರೀ ಲಿರಿಕಲ್ ಸಾಂಗ್ನ ಬಿಡ್ತಾಯಿದ್ರು. ಸೊ ಅದ್ರ ಬಿಟ್ಟು ಈಗ ವಿಡಿಯೋ ಸಾಂಗ್ಸ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಡಿಯನ್ಸ್ಗಳಿಗೆ ರೀಚ್ ಆಗುವಂಥದ್ದು ಒಂದು ಕಡೆ ಆಯಿತು ಅಂತಂದರೆ, ಸೊ ಇಷ್ಟು ದಿನ ಏನೆಲ್ಲ ಅಭಿಮಾನಿಗಳಾಗಿರ್ಬೋದು ಮತ್ತು ಫ್ಯಾನ್ಸ್ಗಳಾಗಿರ್ಬೋದು ಏನೆಲ್ಲ ಕಾಯ್ತಾ ಇದ್ರು, ಸೊ ಯಾರಿಗೂ ಕೂಡ ಇನ್ಮುಂದೆ ನಿರಾಸೆ ಮಾಡಬಾರ್ದು ಅನ್ನೋದು ಟೀಮ್ ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ. ಸೊ ವಿಡಿಯೋ ಸಾಂಗ್ ಬಿಡ್ತಿರೋದು ಒಂದು ರೀತಿಯಲ್ಲಿ ಖುಷಿ ತರ್ತಿರುವಂಥ ವಿಚಾರ. ಸೊ ತಬಾಯಿ ಆದಮೇಲೆ ಮನಮೋಹಕ, ಸೊ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿರುವಂಥದ್ದು. ಸೊ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಒಂದು ಸಾಂಗಲ್ಲಿ, ಫಸ್ಟ್ ಸಾಂಗಲ್ಲಿ ಏನು ನೋಡಿದ್ವಿ, ಸೆಕೆಂಡ್ ಸಾಂಗಲ್ಲೂ ಕೂಡ ಒಂದು ರೀತಿಯಲ್ಲಿ ಜಾಲಿ ಮೋಡು ಆ್ಯಂಡ್ ಫುಲ್ಲಿ ಒಂದು ರೀತಿಯಲ್ಲಿ ಎಂಜಾಯ್ಮೆಂಟು ಆ್ಯಂಡ್ ಲಾಸ್ಟಿಗೆ ಒಂದು ಗ್ಯಾದರ್ ಆಗುವಂಥದ್ದು, ಎಲ್ಲ ಒಂದು ಫ್ರೆಂಡ್ಸ್ ಜೊತೆ ಒಂದು ಗನ್ ಇಟ್ಕೊಂಡು ಶೂಟ್ ಮಾಡುವಂಥ ಸೀನ್ ಆಗಿರ್ಬೋದು. ಸೊ ಒಂದು ರೀತಿಯಲ್ಲಿ ಹ್ಯಾಪಿ ಮೂಮೆಂಟಲ್ಲಿ ಆಗುವಂಥ ಒಂದು ಸಿಚುವೇಶನ್ನು. ಸೊ ಈ ಸಾಂಗಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ನಯನತಾರ ಅವರು ಇದ್ದಾರೆ. ಆ್ಯಂಡ್ ನಯನತಾರ ಅವರು ಮತ್ತು ಯಶ್ ಅವರು ಕಾಣಿಸ್ಕೊಂಡಿರುವಂಥದ್ದು. ಸೊ ಅದ್ರ ಜೊತೆಗೇ ಸಾಂಗಲ್ಲಿ ಫುಲ್ಲಿ ಒಂದು ವೈಬ್ ಇದೆ, ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವೈಬ್ ಇದೆ. ಸೊ ನನಗನ್ಸೋದೇನು ಅಂದರೆ, ಈ ಒಂದು ಟಾಕ್ಸಿಕ್ ಸಿನಿಮಾದ ಎಲ್ಲ ಸಾಂಗ್ಗಳು ಒಂದು ರೀತಿಯಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ಡಬಲ್ ಆಗಿ ಮಾಡುತ್ತೆ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ನಾನು ಲಿರಿಕಲ್ ಸಾಂಗನ್ನು ಆಲ್ಮೋಸ್ಟ್ ದೊಡ್ಡ ಸಿನಿಮಾ ಅಂದ ತಕ್ಷಣ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನಾವು ಫಸ್ಟ್ ಅದನ್ನು ಲಿರಿಕಲ್ ಸಾಂಗ್ ನೋಡ್ಕೊಂಡು ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಸಾಂಗ್ ನೋಡ್ತೀವಿ. ಆ ಸಾಂಗು ಆಮೇಲೆ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಹಾಕ್ತಾರೆ. ಬಟ್ ಈಗ ಆಡಿಯನ್ಸ್ಗಳಿಗಾಗಿರ್ಬೋದು ಮತ್ತು ಫ್ಯಾನ್ಸ್ಗಳಿಗಾಗಿರ್ಬೋದು ಯಾರಿಗೂ ಕೂಡ ಬೇಜಾರಾಗಬಾರ್ದು ಅನ್ನೋ ಒಂದು ಇಚ್ಛೆಯಲ್ಲಿ 100% ಆಗಿ ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ ಅನ್ನೋದು ಕಾರಣವಾಗಿ ಸೊ ಸಾಂಗನ್ನು ರಿಲೀಸ್ ಮಾಡಿದ್ದಾರೆ. ಸೊ ನಾನಂತರೂ ಒಂದು ರೀತಿಯಲ್ಲಿ ಖುಷಿಯಾಗಿದ್ದೀನಿ ಈ ಸಾಂಗ್ ನೋಡಿದ್ಮೇಲೆ, ಸೆಕೆಂಡ್ ಸಾಂಗ್ ನೋಡಿದ್ಮೇಲೆ. ಆ್ಯಂಡ್ ಈ ಸಾಂಗು ಬಂದಾದಮೇಲೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ತಬಾಯಿ ಸಾಂಗು ಮತ್ತು ಮನಮೋಹಕ ಸಾಂಗ್, ಈ ಸಾಂಗ್ ಏನಿದೆ, ಸೊ 2 ಸಾಂಗಲ್ಲಿ ನಿಮಗೆ ಅದು ಈಗ ಸದ್ಯಕ್ಕೆ ಇಷ್ಟ ಆಗಿರುವಂಥದ್ದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಇದಾದಮೇಲೆ ಇನ್ನೂ ಒಂದು ಸಾಂಗ್ ಅಥವಾ 2 ಸಾಂಗು ರಿಲೀಸ್ ಮಾಡ್ತಾರೆ ಅನ್ನೋದು ಸುದ್ದಿ ಕೇಳಿ ಬಂದಿದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ಅಪ್ಡೇಟ್ಸ್ಗಳು ಬರುತ್ತೆ. ಸೊ ಸಾಂಗ್ನೇ ಕಂಟಿನ್ಯೂ ಮಾಡ್ತಾರೆ ಅಥವಾ ಇನ್ನೊಂದು ಏನಾದರೂ ಚಿಕ್ಕದಾಗಿರೋ ಒಂದು ಗ್ಲಿಮ್ಸ್ ಥರ ಬಿಡ್ತಾರಾ, ಅಥವಾ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಟ್ರೈಲರ್ ಅಂತೂ ದೊಡ್ಡದ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಟಾಕ್ಸಿಕ್ನವ್ರು ನನ್ನ ಪ್ರಕಾರ. ಸೊ 2 ರೀತಿ ಟ್ರೈಲರ್ ಬಿಡ್ಬೋದಾ, ಫಸ್ಟ್ ಟ್ರೈಲರ್ ಆ್ಯಂಡ್ ಫೈನಲ್ ಟ್ರೈಲರ್ ಅಂತ ಬಿಡ್ಬೋದಾ, ಅಥವಾ ಒಂದೇ ಟ್ರೈಲರ್ ಬಿಡ್ಬೋದಾ ಅಂತ. ಸೊ ಈಗಾಗಲೇ ಕೆಲವೊಂದು ಡೇಟ್ಸ್ಗಳೆಲ್ಲ ಓಡಾಡ್ತಾ ಇದೆ. ಸೊ ಈ ಡೇಟಿಗೆ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆನೂ ಕೂಡ ಖಂಡಿತವಾಗ್ಲೂ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ನಾನು ಹೇಳೋದಿಷ್ಟೇ, ಟಾಕ್ಸಿಕ್ ಸಾಂಗ್ನ ಎಂಜಾಯ್ ಮಾಡಿ. ಆ್ಯಂಡ್ ವೇಟಿಂಗ್ ಈಸ್ ಓವರು. ಆಲ್ಮೋಸ್ಟ್ 1 ತಿಂಗಳು ಲೆಕ್ಕಕ್ಕೆ ಬಂದುಬಿಟ್ವಿ ಈಗ. ಸೊ ಇವತ್ತು ಡೇಟ್ 21, ಬಟ್ ಆಲ್ಮೋಸ್ಟ್ ಇನ್ನು 4 ದಿನ ಲೆಕ್ಕಕ್ಕೆ ಹಿಡಿದೇ ಇದ್ದರೆ ಸೊ 100% ಆಗಿ ನಾವು ರೀಚ್ ಆಗುವಂಥ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ಮಾಡುವಂಥ ಒಂದು ಟೈಮ್ ಬಂದ್ಬಿಡ್ತು. ಇನ್ನು 1 ತಿಂಗಳು ಮಾತ್ರ ಬಾಕಿ ಇದೆ. ಸೊ ಆಲ್ರೆಡಿ ಕೌಂಟೌನ್ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ ಟಾಕ್ಸಿಕ್ಕಿಗೆ. ಸೊ ನಾನು ಕೂಡ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಟಾಕ್ಸಿಕ್ ಸಿನಿಮಾಗೆ. ಆ್ಯಂಡ್ ನೀವು ಕೂಡ ಅಷ್ಟೇ ಒಂದು ಕ್ಯೂರಿಯಾಸಿಟಿಯಾಗಿ ಟಾಕ್ಸಿಕ್ ಕಾಯ್ತಾರೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ಸಾಂಗ್ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. 2ನೇ ಸಾಂಗ್ ರಿಲೀಸ್ ಆಗಿದೆ. ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಿಗೆ ಒಂದು ರೀತಿಯಲ್ಲಿ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗೋ ಒಂದು ಸಾಂಗ್ ಕೂಡ ಖಂಡಿತವಾಗ್ಲಿ ಇದಾಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂದರೆ, ವೇಟಿಂಗ್ ಫಾರ್ ದ ಟಾಕ್ಸಿಕ್ ಇನ್ನೇನೂ ಇಲ್ಲ. ಸೊ ಇನ್ನೇನು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದೊಂದೇ ಬಾಕಿ. ಆ್ಯಂಡ್ ಇನ್ನೂ 2 ಸಾಂಗ್ಗಳು ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಯಾವ ರೀತಿ ಸಾಂಗ್ಗಳು ರಿಲೀಸ್ ಮಾಡ್ತಾರೆ, ಏನು ಕತೆ ಅಂತ. ಸೊ ನೆಕ್ಸ್ಟ್ ಬರುವಂಥ ಸಾಂಗ್ ಏನಾಗಿರ್ಬೋದು ಅಥವಾ ಏನು ಕತೆ ಅನ್ನೋದನ್ನು ಯಾರಾದರೂ ಗೆಸ್ ಮಾಡೋಂಗಿದ್ರೆ ಖಂಡಿತವಾಗ್ಲೂ ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.